ಅವರೆಲ್ಲರೂ ಖುಷಿ ಆದರೆ ನಮಗೂ ಸಂತೋಷ ಮಾಡಿದ್ರು. ಸರ್, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗ್ತಾ ಇದೆ, ಒಂದಷ್ಟು ಸಾವನ್ನಪ್ಪುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಅದಕ್ಕೆ ಹೇಳಿದಾರಲ್ಲ, ನಮ್ಮ ಕಾನೂನು ಮಂತ್ರಿಗಳು ಸಹ ರಿಯಾಕ್ಟ್ ಮಾಡಿದ್ದಾರೆ. ಸೊ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದಾರೆ. ಬಟ್ ಯಾವುದೇ ಮುಲಾಜಿಲ್ದಲೇ ಕಠಿಣವಾದಂಥ ಕಾನೂನನ್ನು ತರಬೇಕು ಅನ್ನೋ ಒಂದು ಆಲೋಚನೆ ಮಾಡಾಗಿದೆ. ಬಹುಶಃ ಈ ಅಸೆಂಬ್ಲಿಗೆ ಕಾನೂನು ತಂದು ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಮತ್ತು ನಮ್ಮ SP ಅವರಿಗೆ ಬಹುಶಃ ಇಲ್ಲೇ ನಾನು ಹೇಳ್ತಾ ಇದ್ದೀನಿ, ಯಾರೇ ಸಿಕ್ಕಿದ್ರು ಕಾನೂನು ಒಂದು ಕಡೆ, ಸಾರ್ವಜನಿಕರಿಗೆ ತೊಂದರೆ ಆಗೋದಾದರೆ ಈ ಮೈಕ್ರೋ ಫೈನಾನ್ಸಿಂದ ಸಾರ್ವಜನಿಕರು ಆತ್ಮಹತ್ಯೆ ಆಗೋ ಪ್ರಕರಣಗಳು ಬರೋಂಥದ್ದಾದರೆ ಅವರಿಗೆ ಬಡ್ಡಿ ಸುಸ್ತಿ ಬಡ್ಡಿ ಹಾಕಿ ತೊಂದರೆ ಕೊಡೋದಾದರೆ ಅವ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮ ಜರುಗಿಸ್ಲಿಕ್ಕಾಗುತ್ತೋ ಜರುಗಿಸ್ಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟರೆ ನಮ್ಮ ಜಿಲ್ಲೆನಲ್ಲೂ ಸೀರಿಯಸ್ಸಾಗಿ ಮಾಡ್ತೀವಿ. ಜನರಿಗೆ ಏನು ಸಲಹೆ ಕೊಡೋಕ್ಕೆ ವಿಚಾರ ಮಾಡಿ? ಜನರು ಬಹುಶಃ ನಾವು ಈಗ ಆ ಒಂದು ಇದಕ್ಕೋಸ್ಕರನೇ ಬಡ್ಡಿ ರಹಿತ ಸಾಲ ಕೊಟ್ಟಿರ್ತಕ್ಕಂಥದ್ದು. PLD ಬ್ಯಾಂಕ್ ಮೂಲಕ ಸಾಲ ತೊಗೋಬೋದು, ಸೊಸೈಟಿ ಮೂಲಕ ತೊಗೋಬೋದು, ಬೇರೆ ಕಮರ್ಷಿಯಲ್ ಬ್ಯಾಂಕ್ ಮೂಲಕ ತೊಗೊಳ್ಬೋದು. ಈ ಮೈಕ್ರೋ ಫೈನಾನ್ಸ್ ಹೋಗ್ತಕ್ಕಂಥದ್ದನ್ನ ನಿಲ್ಲಿಸಬೇಕು ಅಂತೇಳಿ ನಾನು ನಮ್ಮ ಜನರಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು. ಜನರು ಈಗ ಇದಕ್ಕೆ ಏನಾಗುತ್ತೆ, ಸಡನ್ನಾಗಿ ಸಿಗುತ್ತೆ, ಡಾಕ್ಯುಮೆಂಟ್ಸ್ ಇಲ್ಲದಲ್ಲೇ ಸಿಗುತ್ತೆ, ದಾಖಲೆಗಳಿಲ್ಲ ಬೇಕಿಲ್ಲ ಅಂತ ಹೋದಾಗ ಈ ಥರದ್ದೆಲ್ಲ ಅವರು ಒಂದಕ್ಕೆ ಡಬಲ್ ಬಡ್ಡಿ ಹಾಕ್ಕೊಂಡು ತೊಂದರೆ ಕೊಡೋಕ್ಕಾಗುತ್ತೆ. ನಮ್ಮ ಸಾರ್ವಜನಿಕರು ಇದನ್ನು ಎಂಟರ್ಟೈನ್ ಮಾಡಬಾರ್ದು. ಕೃಷಿ ವಿವಿ ಕೂಡ ಆಗಿದೆ ಸರ್.